ಫಸ್ಟ್ ಟೈಮ್ ನಾಡಿ ಶಾಸ್ತ್ರ ನೋಡಿದಾಗಲೇ ನನಗೆ ಖುಷಿ ಅನಿಸಿದ್ದು. ನನ್ನ ಲೈಫಲ್ಲಿ ಏನು ಆಗ್ತಿದೆ ಅದು ನನಗೆ ಕರೆಕ್ಟಾಗಿ ಹೇಳಿದರೆ ತುಂಬ ಖುಷಿ ಇದೆ. ನನಗೆ ನೆಮ್ಮದಿ ಅನ್ನೋ ಸಿಕ್ತು. ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ನನಗೆ ಇವಾಗ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾಯಿದೆ. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಸಾರಿ. ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಏನು ನೆಗೆಟಿವ್ ಅಂತ ಇರುತ್ತೆ ಅದೆಲ್ಲ ಹೋಗಿಬಿಟ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ನನಗೆ ಖಂಡಿತವಾಗ್ಲೂ ಎಲ್ಲರೂ ಬಂದು ನಿಮ್ಮ ಏನು ಕಷ್ಟಗಳಿದೆ ಅದನ್ನು ನಿವಾರಿಸ್ಕೊಂಡು ಹೋಗಿ. ಖುಷಿ ಆಯಿತು. ಈ ಥರ ನಾನು ಯಾವತ್ತೂ ನೋಡಿಲ್ಲ ಪೂಜೆ ಅನ್ನೋದು. ಖುಷಿ ಆಗ್ತದೆ ನನಗೆ. ಫಸ್ಟ್ ಟೈಮ್ ಈ ಥರ ಒಂದು ಇದರಲ್ಲಿ ಅಂದರೆ ಈ ಥರ ಪೂಜೆ ನಾನು ಫಸ್ಟ್ ಟೈಮ್ ನೋಡಿದ್ದು. ಇಷ್ಟೊತ್ತುವರೆಗೆ ಕೂತು ನಾವು ಆ್ಯಕ್ಚುಲಿ ಮನೇಲಿ ಮಾಡಿದ್ರು ಅಥವಾ ಬೇರೆ ಕಡೆ ಮಾಡಿದ್ರು ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ನಾವು ಎದ್ದೋಡ್ಬಿಡ್ತೀವಿ. ಬಟ್ ಇದು ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಸ್ಪಷ್ಟವಾಗಿ ಹೇಳ್ತಾರೆ, ಅದು ಕರೆಕ್ಟು. ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲರಿಗೂ ಅರ್ಥವಾಗೋದಿಲ್ಲ, ಆದರೆ ಅವ್ರು ಹೇಳೋ ಇದರಲ್ಲಿ ತುಂಬ ಅರ್ಥ ಇದೆ. ಎಲ್ಲದನ್ನು ಬಿಡಿಸಿ ಹೇಳ್ತಾರೆ, ಅದು ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಾಡಿ ಶಾಸ್ತ್ರ ನೋಡಿದಾಗಲೇ ನನಗೆ ಖುಷಿ ಅನಿಸಿದ್ದು. ಲಾಸ್ಟು ಯಾವತ್ತು ಬಂದಿದ್ದು 26ಗೆ ಏನೋ ಬಂದಿದ್ದು. ಬಂದಾಗ ಹೇಳಿದರು ಇಂಥ ದಿನ ಬನ್ನಿ ಅಂತ ಹೇಳ್ಬಿಟ್ಟು. ಅವತ್ತಿನ ದಿನ ನಾನು ತುಂಬ ಕಡೆ ಹೋಗಿದ್ದೀನಿ, ಎಲ್ಲರೂ ಹೋಗಿರ್ತಾರೆ, ಕರೆಕ್ಟಾನೆ. ಸೊ ನಾವು ಹೋದಾಗ ಎಲ್ಲರೂ ಒಂದೇ ರೀತಿ ಹೇಳಲ್ಲ. ಬಟ್ ಇವ್ರು ನನಗೆ ಹೇಳಿದಾಗ ನನಗೇನು ಆಗುತ್ತೆ, ನಾನು ಅಲ್ಲಿ ಏನು ಮಾಡಿದ್ದೀನಿ, ನನಗೆ ಯಾವ ರೀತಿ ಫೀಲ್ ಆಗುತ್ತೆ, ನನ್ನ ಲೈಫಲ್ಲಿ ಏನು ಆಗ್ತಿದೆ ಅದು ನನಗೆ ಕರೆಕ್ಟಾಗಿ ಹೇಳಿದರೆ ತುಂಬ ಖುಷಿ ಇದೆ. ನನಗೆ ತುಂಬ ಶಾಕ್ ಆಯಿತು. ನನಗೆ ತುಂಬ ಶಾಕ್ ಅಂದರೆ ನನ್ನ ಲೈಫಲ್ಲಿ ನಾನು ಏನು ಇದು ಮಾಡ್ತಾಯಿದ್ದೀನಿ ಅದು ಕಷ್ಟಗಳನ್ನ ಅವ್ರು ಹೇಳಿದಾಗ ನನಗೆ ಫುಲ್ ಫೀಲ್ ಆಯಿತು. ಏನು ಈ ರೀತಿ ಹೇಳ್ತಾ ಇದ್ದಾರೆ, ಮೇ ಬಿ ಕಾಶಿ ವಿಶ್ವನಾಥೇಶ್ವರನೇ ಹೇಳಿದಾಗ ನನಗೆ ಫೀಲ್ ಆಯಿತು. ತುಂಬ ಖುಷಿ ಆಯಿತು. ನನಗೆ ನೆಮ್ಮದಿ ಅನ್ನೋ ಸಿಕ್ತು. ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ನನಗೆ ಇವಾಗ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾಯಿದೆ. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಸಾರಿ. ಅವರು ಇಲ್ಲಿ ಬಂದು ಇವ್ರು ಹೇಳೋ ಒಂದು ಸಲಹೆನ ತಗೊಂಡು ಇದನ್ನು ಮಾಡಿದ್ರೆ ಖಂಡಿತ ಅವರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಬನ್ನಿ ಇಲ್ಲಿ. ಖಂಡಿತ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಬಂದು ನಿಮ್ಮ ಏನು ಕಷ್ಟಗಳಿದೆ ಅದನ್ನು ನಿವಾರಿಸ್ಕೊಂಡು ಹೋಗಿ. ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಏನು ನೆಗೆಟಿವ್ ಅಂತ ಇರುತ್ತೆ ಅದೆಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ನಾವು ಬಳಸುವಂತಹ ಪಾತ್ರೆಗಳಲ್ಲಿ ದೇವರಿಗೆ ಪ್ರಸಾದಗಳನ್ನು ಮಾಡಿ ನೈವೇದ್ಯ ಮಾಡಬಾರದು. ದೇವರಿಗೆ ಅಂತ ಹೇಳಿ ಪ್ರತ್ಯೇಕವಾದಂತಹ ಪಾತ್ರೆಗಳನ್ನಿಟ್ಟು ಅದರಲ್ಲಿ ದೇವರಿಗೆ ನೈವೇದ್ಯಗಳನ್ನು ಮಾಡಿ ದೇವರಿಗೆ ನಿವೇದನೆ ಮಾಡಬೇಕು. ನಮಗೆ ಶಬರಿ ಅಂತ ಭಕ್ತಿ ಇದ್ರೆ ಕೊಟ್ಟಂತ ಹಣ್ಣನ್ನು ಸಹ ರಾಮ ಸ್ವೀಕಾರ ಮಾಡಿದ. ಆದ್ರೆ ನಮ್ಗೆ 5 ನಿಮಿಷ ಕೂತ್ಕೊಳ್ಬೇಕಾಗಲ್ಲ, ಕಾಕೈ ನೋವು ನೀರು ಕೊಳ್ತೀವಿ, ಸೋಲು ಉಪಯೋಗ ಮಾಡ್ತೀವಿ. ಆದ್ರೆ ಭಕ್ತಿ ತುಂಬಿ ಭಗವಂತ ಇರ್ತಾನೆ. ಹಾಗಾಗಿ ನಾವು ಮಾಡುವಂತ ಕಾರ್ಯದಲ್ಲಾದ್ರೂ ಪರಿಪೂರ್ಣವಾದಂತ ಶುದ್ಧತೆ ಅನ್ನುವಂಥದ್ದಿರಬೇಕು. ಹಾಗೆ ದೇವರಿಗೆ ನಾವು ತಗೊಂಡು ಬರುವಂತ ಪದಾರ್ಥಗಳು ನಾವು ತಿನ್ನೋದಕ್ಕಿಂತ 10% ಶುದ್ಧವಾದಂತ ಪದಾರ್ಥಗಳಿರ್ಬೇಕು. ದೇವರಿಗೆ ಅಂದ್ರೆ ಯಾವುದೋ ಒಂದು ಹೂವು, ದೇವ್ರಿಗೆ ಅಂದ್ರೆ ಯಾವುದೋ ಒಂದು ಹಸ್ತವನ್ನು ಕಾಸೋದು, ಮತ್ತೆ ಗೃಹ ಪ್ರವೇಶದಲ್ಲಿ ಕೂತ್ಕೊಂಡಾಗ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಕಾಸ್ಮೆಟಿಕ್ಸ್ ಅಲ್ಲಿ ಚರ್ಮದ ಪ್ರಾಣಿಗಳ ಒಂದು ಅಂಶಗಳನ್ನ ಬಳಸಿರ್ತಾರೆ. ಯಾವುದೇ ಸುಗಂಧ ದ್ರವ್ಯಗಳಾಗಿದ್ರು ಅದನ್ನ ಕೊಂಡು ಅದರಲ್ಲಿ ಇರ್ತಕ್ಕಂಥ ಚರ್ಮದ ಬಳಕೆಗಳನ್ನ ಮಾಡಿರ್ತಾರೆ. ಅರಿಶಿನ, ಕುಂಕುಮ ಇದನ್ನೆಲ್ಲ ಇಟ್ಕೊಂಡು ಕುತ್ಕೋಬೇಕೆ ಹೊರತು ಮೇಕಪ್ ಮಾಡಿಸ್ಕೊಂಡು ಕುತ್ಕೊಳ್ಳುವಂಥದ್ದು ಪೂಜೆಗೆ ನಿಷಿದ್ಧ. ಇದನ್ನೆಲ್ಲ ಮಾಡಬಾರ್ದು. ಇದನ್ನೆಲ್ಲ ಮಾಡ್ತಾರೆ, ಮೇಕಪ್ ಅವ್ರನ್ನೇ ಕರೆಸ್ತಾರೆ, ಅದಕ್ಕೆ 1 ಗಂಟೆ ಮಾಡ್ತಾರೆ, ಮತ್ತೆ ಪೂಜೆಗೆ ಬರಲ್ಲ. ನಾವು ಹೋಗುವಂತ ಪೂಜೆ ಮಾಡಿದ್ರೆ ನಾವು ಪೂಜೆನೇ ಮಾಡಲ್ಲ. ಹಾಗಾಗಿ ಅದನ್ನೆಲ್ಲ ನಿಷಿದ್ಧ. ಅರಿಶಿನ, ಕುಂಕುಮ, ಗಂಧ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನನ್ನಾದ್ರೂ ಹಾಕೊಂಡು ಪೂಜೆ ಕೂತ್ಕೊಳ್ಳುವಂಥದ್ದಿಲ್ಲ. ದೇವ್ರಿಗೆ ಬೇರೆ ಹೂ ಹಾಕಿರ್ತಾರೆ, ಅವರೆಲ್ಲ ಮಲ್ಲಿಗೆ ಹೂ ಉಟ್ಕೊಂಡು ಆರಗಳನ್ನ ಹಾಕಿ ಇದನ್ನೆಲ್ಲ ಮಾಡಬಾರ್ದು. ಫಸ್ಟ್ ದೇವರಿಗೆ ಎಲ್ಲ ರೀತಿ ನಾವು ಮಾಡೋದಕ್ಕಿಂತ ಶುದ್ಧವಾದ ಪದಾರ್ಥಗಳು. ಹಾಗೆ ದೇವರ ಪ್ರಸಾದ ತಿನ್ಬೇಕಾದ್ರೆ ಪಾದರಕ್ಷಣೆ ಹಾಕೊಂಡು ತಿನ್ಬಾರ್ದು. ಅನ್ನ ಪರಕ್ರಮ ಸ್ವರೂಪ ಅಂತೀವಲ್ಲ, ಅನ್ನ ತಿನ್ಬೇಕಾದ್ರೆ ಬೇರೆ ಎಲ್ಲರೂ ಹೋಟ್ಲು ಹೋದಾಗ ಅದು ಸಾಮಾನ್ಯ. ಆದ್ರೆ ದೇವ್ರ ಪ್ರಸಾದ ತಿನ್ಬೇಕಾದ್ರೆ ಪಾದರಕ್ಷಣೆ ಹಾಕೊಂಡು ತಿನ್ಬಾರ್ದು. ಮತ್ತೆ ದೇವ್ರ ಪ್ರಸಾದಗಳನ್ನು ಯಾರಾದ್ರೂ ಕೊಟ್ಟಾಗ ತಿರಸ್ಕಾರ ಮಾಡಬಾರ್ದು. ಪ್ರಸಾದಗಳನ್ನ ನಾವು ಬೇಕಾದಷ್ಟು ಹಾಕ್ಕೊಳ್ಬೇಕು, ಅದನ್ನು ಬಿಸಾಕೋದಾಗಿ ಇದನ್ನು ಮಾಡಬಾರ್ದು. ಇದರಿಂದ ದೈವಾಪಚಾರ ಆಗ್ತದಾಗುತ್ತೆ. ಪುಣ್ಯಕ್ಷೇತ್ರದಲ್ಲಿ ಹೋಗಿ ನದಿ ಸ್ನಾನ ಮಾಡ್ತಿರಲ್ಲ, ಅಲ್ಲಿ ನಾವು ಪಾಪಗಳನ್ನ ಕಳಿಬೇಕು ಅಂತ ಹೇಳಿ ನದಿಗೆ ಮುಳುಗಬೇಕೆ ಹೊರತು ನದಿಗೆ ಹೋಗಿ ನೀವು ಹಾಕೊಂಡಿರುವಂತ ಕೊಳೆ ಬಟ್ಟೆಗಳನ್ನ, ಕೈಯಲ್ಲಿರುವಂತ ಧಾರಣ, ಹೊಲರೂಪಗಳನ್ನೆಲ್ಲ ನೀರಲ್ಲಿ ಬಿಡಬಾರ್ದು. ಯಾರಾದ್ರೂ ಒಂದು ಗ್ಲಾಸಲ್ಲಿ ನೀರು ಕೊಡ್ಬೇಕಾದ್ರೆ ಒಂದು ಲೋಟದಲ್ಲಿ ಬೆರಳಾಕಿ ನಿಮ್ಗೆ ಕೊಟ್ಟರೆ ನೀರು ಕೊಡಿಯಲ್ಲ. ಅಂಥದ್ರಲ್ಲಿ ಪುಣ್ಯ ನದಿಗಳಿಗೆ ಹೋಗಿ ನೀವು ಬಟ್ಟೆ ಇದನ್ನೆಲ್ಲ ಹಾಕಿ ಮಲಿನ ಮಾಡೋದ್ರಿಂದ ದೈವಾಪಚಾರ ಅನ್ನೋಂಥದ್ದಾಗುತ್ತೆ. ಈ ರೀತಿಯಾದಂತಹ ಎಲ್ಲ ಅಪಚಾರಗಳನ್ನು ನಿವಾರಣೆ ಮಾಡತಕ್ಕಂಥವ್ರು ಯಾರು ಅಂದ್ರೆ ರಾಹು. ಈ ರೀತಿಯಾದಂತಹ ಎಲ್ಲ ಅಪಚಾರಗಳ ನಿವಾರಣೆ ಆಗಲಿ ಅಂತ ಹೇಳಿ ರಂಧ್ರಾಹವೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ.